ನೋಡ್ತಾ ಇದ್ದಂತೆ ಬಸ್ ಕೆಳಗೆ ಸಿಲುಕಿದ ಶಾಲಾ ವಿದ್ಯಾರ್ಥಿ. ಶಾಲೆಯಿಂದ ಮನೆಗೆ ಬಂದು ಬಸ್ ಕೆಳಗೆ ಬಿದ್ದಂತ ವಿದ್ಯಾರ್ಥಿ ಮಂಗಳೂರಿನ ಸೂರತ್ಕಲ್ ಬಳಿ ವಿದ್ಯಾರ್ಥಿ ಜಸ್ಟ್ ಮಿಸ್ ಆಗಿರುವಂತದ್ದು. ಮೈ ನಡುಗಿಸುವಂತಹ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಗಳೂರಿನ ಸೂರತ್ಕಲ್ ಬಳಿ ವಿದ್ಯಾರ್ಥಿ ಜಸ್ಟ್ ಮಿಸ್ ಆಗಿರುವಂತಹ ಘಟನೆ ನಡೆದಿದೆ. ಈ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಮೈ ನಡುಗಿಸುವಂತೆ ಇದೆ. ಸೂರತ್ಕಲ್ನ ಶಾಲೆಯ ವಿದ್ಯಾರ್ಥಿ ಅಪಾಯದಿಂದ ಪಾರಾಗಿರುವಂಥದ್ದು. ಶಾಲೆಯ ಬಸ್ನಲ್ಲಿ ಬಂದು ಮನೆ ಸಮೀಪ ವಿದ್ಯಾರ್ಥಿ ಇಳಿದಿದ್ದಾರೆ. ಬಸ್ ಮುಂದೆಗೆ ರಸ್ತೆ ದಾಟೋಕೆ ಮುಂದಾದಾಗ ಬಸ್ ಚಲಿಸಿಬಿಟ್ಟಿದೆ. ಚಾಲಕನ ನಿರ್ಲಕ್ಷ್ಯಕ್ಕೆ ಬಸ್ ಕೆಳಗೆ ಸಿಲುಕಿರುವಂತಹ ವಿದ್ಯಾರ್ಥಿಗೆ ಗಾಯಗಳಾಗಿದೆ. ಚಾಲಕನ ವಿರುದ್ಧ ಸೂರತ್ಕಲ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೀವು ಸಿಸಿಟಿವಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಬಸ್ಸನ್ನು ಇಳಿತಾರೆ ಆ ವಿದ್ಯಾರ್ಥಿ. ಆನಂತರ ಅಲ್ಲಿಂದ ವಾಪಸ್ ಪಾಸ್ ಆಗೋದಕ್ಕೆ ಅಂತ ಮುಂದಾದಂಥ ಸಂದರ್ಭದಲ್ಲಿ ಬಸ್ ಮೂವ್ ಆಗಿದೆ. ಆಗ ಅಲ್ಲಿ ಬಸ್ನ ಕೆಳಗಡೆ ವಿದ್ಯಾರ್ಥಿ ಸಿಲುಕಿರುವಂಥದ್ದು. ಸೂರತ್ಕಲ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಬಸ್ನ ಕೆಳಗಡೆ ವಿದ್ಯಾರ್ಥಿ ಸಿಲುಕಿರೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅದೇ ಬಸ್ಸಿಂದ ವಿದ್ಯಾರ್ಥಿ ಇಳಿದಿರೋದು. ಆಮೇಲೆ ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ಮಾಡುವಂಥ ಸಂದರ್ಭದಲ್ಲಿ ಬಸ್ ಮೂವ್ ಆಗಿಬಿಟ್ಟಿದೆ. ಆ ಕೆಳಗಡೆ ವಿದ್ಯಾರ್ಥಿ ಬಿದ್ದಿರುವಂಥದ್ದು. ಅಲ್ಲೇ ಬರ್ತಿದ್ದಂಥ ಇನ್ನೊಬ್ಬ ವಿದ್ಯಾರ್ಥಿ ಓಡೋಗಿ ಎತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನ ವಿರುದ್ಧ ಸೂರತ್ಕಲ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ ವಿದ್ಯಾರ್ಥಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈಗ ಗಾಯಾಳು ಪರಿಸ್ಥಿತಿ ಯಾವ ರೀತಿ ಆಗಿದೆ? ಚಾಲಕ ಗೊತ್ತಾಗ್ಲಿಲ್ವೋ? ಏನಾಯ್ತು ಈ ಘಟನೆ? ನೀತಿ, ನಿಜವಾಗ್ಲೂ ಒಂದು ದೊಡ್ಡ ಅಪಾಯದಿಂದ ಮಗು ನಿನ್ನೆ ಪಾರಾಗಿರುವಂತದ್ದು. ವಿದ್ಯಾರ್ಥಿ ಶಾಲೆಗೆ ಬಸ್ಸಿನಿಂದ ಇಳಿದಂತ ಸಂದರ್ಭ ಆತ ಬಸ್ ಪಾಸ್ ಆಗುವ ಮುಂಚೆಯೇ ಆತ ಬಸ್ನ ರಸ್ತೆ ಕ್ರಾಸ್ ಮಾಡೋದಕ್ಕೆ ಮುಂದಾಗಿದ್ದಾನೆ. ಈ ಹೊತ್ತಿನಲ್ಲಿ ಚಾಲಕನ ಗಮನಕ್ಕೆ ಇದು ಬಂದಿರಲಿಲ್ಲ. ಆ ಬಸ್ ಸೈಡ್ ಅಲ್ಲೇ ಪಾಸ್ ಆದಂತ ಹಿನ್ನೆಲೆ ಚಾಲಕ ಆತನ ಮೇಲೆ ಬಸ್ ಅನ್ನ ಚಲಾಯಿಸಿದ್ದಾನೆ. ಆದ್ರೆ ಅದೃಷ್ಟವಶಾತ್ ಆ ಮಿಡ್ಲ್ ಲೈನ್ ಬಸ್ಸಿನ ಒಂದು ಮಧ್ಯಭಾಗ ಏನಿದೆ, ಆ ಮಧ್ಯಭಾಗದಲ್ಲಿ ಆತ ವಿದ್ಯಾರ್ಥಿ ಸಿಲುಕಿ ಹಾಕಿಕೊಂಡಿರುವಂತದ್ದು. ಬಳಿಕ ಸ್ಥಳೀಯ ವಿದ್ಯಾರ್ಥಿಗಳು ಹಾಗೂ ಅಲ್ಲಿನ ಓರ್ವ ಮಹಿಳೆ ಕೀರ್ಚಿದಂತ ಪರಿಣಾಮ ಇದು ಚಾಲಕನ ಗಮನಕ್ಕೆ ಬರುತ್ತೆ. ಚಾಲಕ ಬಸ್ ಅನ್ನ ನಿಲ್ಲಿಸ್ತಾನೆ. ಇದು ಸುರತ್ಕಲ್ ಸಮೀಪದಲ್ಲಿ ನಡೆದಂತಹ ಘಟನೆ. ಅದೇ ಖಾಸಗಿ ಶಾಲೆಯ ಬಸ್ ಏನಿದೆ, ಅದೇ ಶಾಲೆಯಲ್ಲಿ ಆ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದ. ಆ ಗಮನಕ್ಕೆ ಬಂದ ಸಂದರ್ಭ ಚಾಲಕ ಬಸ್ ಅನ್ನು ನಿಲ್ಲಿಸಿದ್ದಾನೆ. ವಿದ್ಯಾರ್ಥಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆದ್ರೆ ಶಾಲೆಯ ಬಸ್ ಅಂತ ಹೇಳಿದ ಮೇಲೆ ಯಾವ ರೀತಿ ಡ್ರೈವರ್ ಇರ್ತಾರೆ, ಅದರೊಂದಿಗೆ ನಿರ್ವಾಹಕ ಕೂಡ ಇರಬೇಕು ಅನ್ನುವಂಥದ್ದು ಒಂದು ನಿಯಮ. ಆದ್ರೆ ಆ ಬಸ್ ನಲ್ಲಿ ನಿರ್ವಾಹಕ ಇರಲಿಲ್ಲ. ಇದರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಚಾಲಕನ ವಿರುದ್ಧ ಈಗ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಆಗಿದೆ. ನೋಡ್ತಾ ಇದ್ದಂತೆಯೇ ಬಸ್ ಕೆಳಗಡೆ ಶಾಲಾ ವಿದ್ಯಾರ್ಥಿ ಸಿಲುಕಿರುವಂಥದ್ದು. ಅದೇ ಬಸ್ ನಲ್ಲಿ ವಿದ್ಯಾರ್ಥಿ ಬಂದಿದ್ದು, ಆನಂತರ ಇಳ್ಕೊಳ್ತಾರೆ. ಆಮೇಲೆ ರೋಡ್ ಕ್ರಾಸ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಆದರೆ ಚಾಲಕನಿಗೆ ಇದ್ಯಾವುದು ಗೊತ್ತಾಗೋದಿಲ್ಲ. ಬಸ್ ಮೂವ್ ಮಾಡಿಬಿಡ್ತಾರೆ. ಆ ವಿದ್ಯಾರ್ಥಿ ಅದೇ ಬಸ್ ಕೆಳಗಡೆ ಸಿಲುಕಿ ಒದ್ದಾಡ್ತಾ ಇದ್ರು. ಅಲ್ಲೇ ಇದ್ದಂಥ ವಿದ್ಯಾರ್ಥಿಗಳು ನೋಡಿದ್ದಾರೆ, ಕೂಗಿದ್ದಾರೆ, ಕಿರ್ಚಿದ್ದಾರೆ. ತಕ್ಷಣಕ್ಕೆ ಬಸ್ ಚಾಲಕ ಬಸ್ಸನ್ನು ನಿಲ್ಲಿಸಿದ್ದಾರೆ. ಈಗ ಆ ವಿದ್ಯಾರ್ಥಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜೊತೆಗೆ ಈ ಚಾಲಕನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ.